ಎಚ್.ಡಿ. ರೇವಣ್ಣ ಅವರಿಗೆ ಜೈಲ ಬೇಲ ಸದ್ಯಕ್ಕಿರುವಂತಹ ಬಹಳ ಕುತೂಹಲ ಇದು. ಯಾಕಂದ್ರೆ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ. ಬಹಳ ಕ್ರೂಷಿಯಲ್ ಮೊಮೆಂಟ್ನಲ್ಲಿದ್ದಾರೆ ಮಾಜಿ ಸಚಿವರಾಗಿರುವಂತಹ ಎಚ್.ಡಿ. ರೇವಣ್ಣ. ಯಾವ ರೀತಿ ವಿಚಾರಣೆ ಸಾಗ್ತಾ ಇದೆ, ಎಚ್.ಡಿ. ರೇವಣ್ಣ ಅವರ ಪರವಾಗಿರುವಂತಹ ವಕೀಲರು ಯಾವ ರೀತಿಯಾಗಿ ವಾದವನ್ನ ಮಂಡನೆ ಮಾಡ್ತಿದ್ದಾರೆ, ಅದರ ಪಿನ್ ಟು ಪಿನ್ ಡೀಟೇಲ್ಸ್ನ ನ್ಯೂಸ್ ಫಸ್ಟ್ ನಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಸುಪ್ರೀಂ ಕೋರ್ಟ್ನ ಹಲವು ಆದೇಶದ ಅಂಶಗಳನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ ಎಚ್.ಡಿ. ರೇವಣ್ಣ ಅವರ ಪರವಾಗಿರುವಂತಹ ವಕೀಲರಾಗಿರುವಂತಹ ಮೂರ್ತಿ ಡಿ ನಾಯಕ್. ಪ್ರಮುಖವಾಗಿ ರಿಕವರಿ ಅಂಡ್ ಡಿಸ್ಕವರಿ ಬಗ್ಗೆ ಉಲ್ಲೇಖವನ್ನ ಮಾಡ್ತಿದ್ದಾರೆ ಮೂರ್ತಿ ಡಿ ನಾಯಕ್. ಹೈಕೋರ್ಟ್ನ ಹಿಂದಿನ ಆದೇಶಗಳ ಬಗ್ಗೆ ಉಲ್ಲೇಖ ಮಾಡ್ತಿದ್ದಾರೆ. ಪಂಜಾಬ್ ಹಾಗೆ ಹರಿಯಾಣ ಹೈಕೋರ್ಟ್ನ ಆದೇಶ ಏನಿತ್ತು ಅದನ್ನ ಉಲ್ಲೇಖಿಸುತ್ತಿದ್ದಾರೆ. ಜೊತೆಗೆ ಅದರ ಬಗ್ಗೆ ಸುಪ್ರೀಂ ಕೋರ್ಟ್ನ ಫುಲ್ ಬೆಂಚ್ ನಲ್ಲಿ ಇತ್ಯರ್ಥ ಆಗಿತ್ತು. ಪ್ರಕರಣದಲ್ಲಿ ಪೊಲೀಸರ ನಡೆಯ ಬಗ್ಗೆ ಆಕ್ಷೇಪಿಸಿ ಸದ್ಯ ವಾದವನ್ನ ಮಂಡನೆ ಮಾಡ್ತಿದ್ದಾರೆ ಮೂರ್ತಿ ಡಿ ನಾಯಕ್. ಎಚ್.ಡಿ. ರೇವಣ್ಣ ಅವರ ಪರ ಇರುವಂತಹ ವಕೀಲರು ಸೆಕ್ಷನ್ 438 ಸಿಆರ್ಪಿಸಿಯ ಸೆಕ್ಷನ್ 438 ಬಗ್ಗೆ ಉನ್ನತ ನ್ಯಾಯಾಲಯಗಳ ಆದೇಶಗಳ ಬಗ್ಗೆ ಕೂಡ ಉಲ್ಲೇಖ ಮಾಡ್ತಿದ್ದಾರೆ. ನಿರೀಕ್ಷಣಾ ಜಾಮೀನನ್ನ ಪಿಪಿಗೆ ಅಂದ್ರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ನೋಟಿಸ್ ನೀಡದೆಯೂ ಕೊಟ್ಟಿರುವಂತಹ ಆದೇಶದ ಬಗ್ಗೆ ಉಲ್ಲೇಖಿಸುತ್ತಿದ್ದಾರೆ. ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಸುಶೀಲ್ ಅಗರ್ವಾಲ್ ಹಾಗೆ ಇತರರ ಪೀಠದ ಆದೇಶವನ್ನ ಉಲ್ಲೇಖ ಮಾಡಿ ಎಚ್.ಡಿ. ರೇವಣ್ಣ ಅವರ ಪರ ಇರುವಂತಹ ವಕೀಲ ಮೂರ್ತಿ ಡಿ ನಾಯಕ್ ತಮ್ಮ ವಾದವನ್ನ ಸದ್ಯ ಮಂಡನೆ ಮಾಡ್ತಿದ್ದಾರೆ. ಯಾವ ರೀತಿಯಾಗಿ ವಿಚಾರಣೆ ಸಾಗ್ತಾ ಇದೆ ಅನ್ನುವಂಥದ್ದನ್ನ ಗಮನಿಸ್ತಾ ಇದ್ದೀರಿ. ಬೈ ಹುಕ್ ಆರ್ ಕ್ರುಕ್ ಎಚ್.ಡಿ. ರೇವಣ್ಣ ಅವರಿಗೆ ನಿರೀಕ್ಷಣಾ ಜಾಮೀನನ್ನ ತಗೊಂಡೇ ಹೋಗ್ಬೇಕು ಇವತ್ತು ಕೋರ್ಟ್ನಿಂದ ಅಂತ ಹೇಳಿ ಫಿಕ್ಸ್ ಆಗ್ಬಿಟ್ಟಿದ್ದಾರೆ ಎಚ್.ಡಿ. ರೇವಣ್ಣ ಅವರ ಪರ ವಕೀಲರು. ಯಾಕಂದ್ರೆ ಬಹಳ ಕ್ರೂಷಿಯಲ್ ಮೊಮೆಂಟ್ ನಲ್ಲಿದ್ದಾರೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ. ಇವತ್ತು ಬೇಲ್ ಸಿಕ್ಕಿಲ್ಲ ಅಂತಂದ್ರೆ, ನಿರೀಕ್ಷಣಾ ಜಾಮೀನು ಲಭ್ಯ ಆಗಿಲ್ಲ ಅಂತಂದ್ರೆ ಯಾವುದೇ ಮೊಮೆಂಟ್ ನಲ್ಲಿ ಎಚ್.ಡಿ. ರೇವಣ್ಣ ಅವರು ಅರೆಸ್ಟ್ ಆಗಬಹುದು, ಅವರನ್ನ ಪೊಲೀಸರು ಬಂಧಿಸಬಹುದು. ಯಾಕಂದ್ರೆ ಕಿಡ್ನಾಪ್ ಕೇಸ್ನಲ್ಲಿ ಅವರ ವಿರುದ್ಧ 364A ನಾನ್ ಬೇಲೆಬಲ್ ಸೆಕ್ಷನ್ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲಾಗಿರೋದು. ನೋಟಿಸ್ನ ಕೂಡ ಕೊಡಲಾಗಿತ್ತು. ಇವತ್ತು 5:30 ಒಳಗಾಗಿ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ನೋಟಿಸ್ನ ಕೂಡ ಕೊಡಲಾಗಿದೆ. 41A ಅಡಿಯಲ್ಲಿ ನೋಟಿಸ್ನ ಜಾರಿ ಮಾಡಲಾಗಿದೆ. ಹಾಗಾಗಿ ವಿಚಾರಣೆಗೆ ಬಂದ್ರೂ ಬಾರದೇ ಇದ್ರೂ ಅವರನ್ನ ಅರೆಸ್ಟ್ ಮಾಡುವಂತಹ ಚಾನ್ಸಸ್ ಬಹಳ ಇದೆ. ಹಾಗಾಗಿ ಈ ನಿರೀಕ್ಷಣಾ ಜಾಮೀನು ಸಿಗಲೇಬೇಕು ಎಚ್.ಡಿ. ರೇವಣ್ಣ ಅವರಿಗೆ ಬಂಧನದಿಂದ ಬಚಾವ್ ಆಗೋದಕ್ಕೆ. ಅದಕ್ಕಾಗಿ ಈ ಶತ ಪ್ರಯತ್ನ. ಯಾವ ರೀತಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ವಿಚಾರಣೆ ಸಾಗ್ತಾ ಇದೆ, ಎಚ್.ಡಿ. ರೇವಣ್ಣ ಅವರ ಪರ ಇರುವಂತಹ ವಕೀಲರು ಯಾವ ರೀತಿ ವಾದವನ್ನ ಮಂಡನೆ ಮಾಡ್ತಿದ್ದಾರೆ ಅದನ್ನ ಗಮನಿಸ್ತಾ ಇದ್ದೀರಿ. 3 ಪ್ರಮುಖವಾದಂತಹ ವಿಚಾರಗಳು. ಮೊದಲನೇದಾಗಿ ಅವರು ಉಲ್ಲೇಖ ಮಾಡೋದು KR ನಗರ ಪೊಲೀಸ್ ಸ್ಟೇಷನ್ ನಲ್ಲಿ ದಾಖಲಾಗಿರುವಂತಹ ಆ ಕಂಪ್ಲೇಂಟ್, ಆ ದೂರಿನ ಪ್ರತಿಯನ್ನ ಮೊದಲನೇದಾಗಿ ಓದ್ತಾರೆ. ಆ ದೂರಿನ ಪ್ರತಿಯನ್ನ ಓದಿದಂತಹ ನಂತರದಲ್ಲಿ ಅದರಲ್ಲಿ ಹಾಕಿರುವಂತಹ ಸೆಕ್ಷನ್ಗಳಿದ್ದಾವಲ್ಲ, ಆ 364A ಸೆಕ್ಷನ್ನ ಆ ನಂತರದಲ್ಲಿ ಆಡ್ ಮಾಡಲಾಗುತ್ತೆ, ಅದರ ಬಗ್ಗೆ ಆಕ್ಷೇಪಣೆಯನ್ನ ವ್ಯಕ್ತಪಡಿಸ್ತಾರೆ. ಆ ಸೆಕ್ಷನ್ನ ಎಕ್ಸಾಕ್ಟ್ ಡೆಫಿನೇಷನ್ ಏನು ಅದನ್ನ ಮೊದಲಿಗೆ ಉಲ್ಲೇಖ ಮಾಡ್ತಾರೆ. ಜೊತೆಗೆ ಈ ದೂರಿನಲ್ಲಿ ಎಚ್.ಡಿ. ರೇವಣ್ಣ ಅವರ ವಿರುದ್ಧ ಆ ಸೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಅಂಶಗಳಿಲ್ಲ. ಕಿರುಕುಳದ ಆರೋಪ ಇಲ್ಲ, ಹಲ್ಲೆಯ ಆರೋಪ ಇಲ್ಲ, ಯಾವುದೇ ಬೇಡಿಕೆಯನ್ನ ಇಟ್ಟಂತಹ ಆರೋಪ ಇಲ್ಲ. ಹೀಗಿರುವಂತಹ ಸಂದರ್ಭದಲ್ಲಿ 364A ಸೆಕ್ಷನ್ನ ಪೊಲೀಸರು ಯಾವ ಕಾರಣಕ್ಕಾಗಿ ಆಡ್ ಮಾಡಿದ್ರು ಇದನ್ನ ಪ್ರಶ್ನೆ ಮಾಡಿದ್ದಾರೆ ಎಚ್.ಡಿ. ರೇವಣ್ಣ ಪರ ಇರುವಂತಹ ವಕೀಲರು. ಹಾಗಾಗಿ ನಿರೀಕ್ಷಣಾ ಜಾಮೀನನ್ನ ನೀವು ನೀಡಬೇಕು ಅಂತ ಹೇಳಿ ಕೋರ್ಟ್ಗೆ ಮನವಿಯನ್ನ ಮಾಡ್ಕೊಳ್ತಾರೆ. ಅದಾದ ಬಳಿಕ SIT ಸಲ್ಲಿಕೆ ಮಾಡಿರುವಂತಹ ಆಕ್ಷೇಪಣೆ, ಎಚ್.ಡಿ. ರೇವಣ್ಣ ಅವರಿಗೆ ಯಾವ ಕಾರಣಕ್ಕಾಗಿ ನಿರೀಕ್ಷಣಾ ಜಾಮೀನನ್ನ ಕೊಡಬಾರದು ಅನ್ನೋದಕ್ಕೆ SIT ಏನು ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಿದ್ಯೋ ಅದನ್ನ ಮೆನ್ಷನ್ ಮಾಡ್ತಾರೆ. ಅದರಲ್ಲಿ ಅವರು ಎಚ್.ಡಿ. ರೇವಣ್ಣ ಅವರ ಬಗ್ಗೆ ಉಲ್ಲೇಖ ಮಾಡಿರುವಂತಹ ವಿಚಾರ, ಪ್ರಭಾವಿ ಇದ್ದಾರೆ, ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಹುದು, ಅಥವಾ ಲೀಗಲ್ ಸಿಸ್ಟಮ್ ಏನಿದೆ ಆ ಸಿಸ್ಟಮ್ನ ಮೇಲೆ ಪ್ರಭಾವ ಬೀರಬಹುದು ಅಂತ ಹೇಳಿ SIT ಉಲ್ಲೇಖ ಮಾಡಿದೆ. ಅಷ್ಟು ಮಾತ್ರ ಅಲ್ಲ, ಪ್ರಜ್ವಲ್ ರೇವಣ್ಣ ಮತ್ತೋರ್ವ ಆರೋಪಿ, ಅವರ ವಿರುದ್ಧ ಸಾಕಷ್ಟು ಮಹಿಳೆಯರಿಗೆ ಅತ್ಯಾಚಾರ ಮಾಡಿದಂತಹ ಆರೋಪ ಇದೆ ಅಂತ ಹೇಳಿ SIT ತನ್ನ ಆಕ್ಷೇಪಣೆಯಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಲ್ಲಿಸಿದಂತಹ ಆಕ್ಷೇಪಣೆಯಲ್ಲಿ ಉಲ್ಲೇಖ ಮಾಡಿದೆ. ಅದನ್ನ ಪ್ರಶ್ನೆ ಮಾಡಿದ್ದಾರೆ ಮೂರ್ತಿ ಡಿ ನಾಯಕ್ ಅವರು. ಈ ಪ್ರಕರಣಕ್ಕೂ ಅದಕ್ಕೂ ಏನ್ ಸಂಬಂಧ, ಅದನ್ನ ಯಾಕೆ ಉಲ್ಲೇಖ ಮಾಡಿದ್ರು, ಎಚ್.ಡಿ. ರೇವಣ್ಣ ಅವರ ವಿರುದ್ಧ ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಬೇಕಾಗಿತ್ತು, ಅದನ್ನ ಯಾಕೆ ಮಾಡಲಿಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ಅದಾದ ಬಳಿಕ ಬೇರೆ ಬೇರೆ ಕೋರ್ಟ್ಗಳು ಇಂತಹ ಕೇಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಕೊಟ್ಟಂತಹ ಆದೇಶ, ಕೊಟ್ಟಂತಹ ತೀರ್ಪನ್ನ ಉಲ್ಲೇಖ ಮಾಡ್ತಾ ಸದ್ಯ ರೇವಣ್ಣ ಪರ ವಕೀಲರು ಮಾಡಿರುವಂತಹ ಮನವಿ ಏನು ಅಂತಂದ್ರೆ, ಲಿಮಿಟೆಡ್ ರಕ್ಷಣೆಯಾದ್ರೂ ನೀಡಬೇಕು ಕೋರ್ಟ್ ನನ್ನ ಕಕ್ಷಿದಾರರಿಗೆ ಅನ್ನುವಂತಹ ಮನವಿಯನ್ನ ಮಾಡಿದ್ದಾರೆ. ದಯವಿಟ್ಟು ನಮಗ್ ರಕ್ಷಣೆ ಬೇಕು, ನನ್ನ ಕಕ್ಷಿದಾರರಿಗೆ ರಕ್ಷಣೆ ಬೇಕು, ಸೀಮಿತ ರಕ್ಷಣೆಯನ್ನಾದ್ರೂ ಕೋರ್ಟ್ ನೀಡಬೇಕು ಅಂತ ಹೇಳಿ ರೇವಣ್ಣ ಪರ ವಕೀಲರು ನ್ಯಾಯಾಲಯಕ್ಕೆ ಮನವಿ ಮಾಡಿದ್ದಾರೆ. ಏನು ಸೀಮಿತ ರಕ್ಷಣೆ ಅಂದ್ರೆ,
ಮಧ್ಯಂತರ ಜಾಮೀನನ್ನ ನೀಡುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಎಚ್ ಡಿ ರೇವಣ್ಣ ನನ್ನ ಕಕ್ಷಿದಾರರಾಗಿರುವಂತಹ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರಿಗೆ ಈ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಮಧ್ಯಂತರ ಜಾಮೀನನ್ನ ಕೊಡಬೇಕು ಅನ್ನುವಂತಹ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಬಹಳ ಪ್ರಮುಖವಾದಂತಹ ವಿಚಾರ. ಸದ್ಯ ಕೋರ್ಟ್ನಲ್ಲಿ ಆಗ್ತಾ ಇರುವಂತಹ ಪ್ರೊಸೀಡಿಂಗ್ಸ್ಗೆ ಸಂಬಂಧಪಟ್ಟ ಹಾಗೆ ಮಧ್ಯಂತರ ಜಾಮೀನನ್ನ ನೀಡುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಎಚ್ ಡಿ ರೇವಣ್ಣ ಅವರ ಪರ ವಕೀಲರಾಗಿರುವಂತಹ ಮೂರ್ತಿ ಡಿ ನಾಯಕ್ ಜೊತೆಗೆ ರಕ್ಷಣೆಯನ್ನ ಕೊಟ್ರೆ, ಮಧ್ಯಂತರ ಜಾಮೀನನ್ನ ನೀಡಿದ್ರೆ ಇವತ್ತೇನು 5:30 ಒಳಗಾಗಿ SIT ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಸೂಚನೆಯನ್ನ ಕೊಡಲಾಗಿದೆ, ನೋಟಿಸ್ನ ಕೊಡಲಾಗಿದೆ. ರಕ್ಷಣೆ ನೀಡಿದ್ರೆ ನನ್ನ ಕಕ್ಷಿದಾರ ಎಚ್ ಡಿ ರೇವಣ್ಣ 5:30ಕ್ಕೆ ವಿಚಾರಣೆಗೆ ಹಾಜರಾಗ್ತಾರೆ ಅಂತ ಹೇಳಿ ಕೋರ್ಟ್ಗೆ ತಿಳಿಸಿದ್ದಾರೆ ಅವರ ಪರ ವಕೀಲರಾಗಿರುವಂತಹ ಮೂರ್ತಿ ಡಿ ನಾಯಕ್. ಆಕ್ಷೇಪಣೆಯಲ್ಲಿ 13, 14 ಪ್ಯಾರ ಅಂದ್ರೆ SIT ಸಲ್ಲಿಕೆ ಮಾಡಿದೆಲ್ಲ ಆಕ್ಷೇಪಣೆ, ಆ ಆಕ್ಷೇಪಣೆಯಲ್ಲಿ 13ನೇ ಪ್ಯಾರ 14ನೇ ಪ್ಯಾರ ಕಂಪ್ಲೀಟ್ ಆಗಿ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಇದೆ. ಈ ಕೇಸು, ಈ ನಿರೀಕ್ಷಣಾ ಜಾಮೀನು ಅರ್ಜಿ ಎಚ್ ಡಿ ರೇವಣ್ಣ ಅವರದ್ದು. ಬಟ್ ಅವರು ಉಲ್ಲೇಖ ಮಾಡಿರೋದು 13, 14ನೇ ಪ್ಯಾರದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವಾಗಿ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ದಯವಿಟ್ಟು ನನ್ನ ಕಕ್ಷಿದಾರರಿಗೆ ನಿರೀಕ್ಷಣಾ ಜಾಮೀನನ್ನ ಮಂಜೂರು ಮಾಡಿ ಅನ್ನುವಂತಹ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.